ಸಪೋರ್ಟ್ ಮಾಡಲ್ಲ ಅಂತ. ಬಟ್ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ, ತುಂಬಾ ಸಪೋರ್ಟಿವ್ ಆಗಿದ್ರು ಅಂತ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಗೊತ್ತಾ. ಆ್ಯಕ್ಚುಲಿ ತುಂಬ ಸಪೋರ್ಟಿವ್. ಸೆಲೆಬ್ರೇಟ್ ಮೂಮೆಂಟ್ ಇರುತ್ತಲ್ಲ, ಸೆಲೆಬ್ರೇಟ್ ಮಾಡಬೇಕು ಅಂತ ಹೆಣ್ಮಕ್ಳನ್ನ, ಅದೇ ದೊಡ್ಡ ವಿಷಯ ಅಂತೀನಿ ನನ್ನ ಫೀಲ್ಡಲ್ಲಿ ಅನುಭವ ಇದ್ದಿದ್ದು ಮಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಖಿತಾ ಆ್ಯಂಡ್ ಸಂಗೀತಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಒಂದು ಟೀಮಲ್ಲಿ ನಾನು ಸೆಲೆಕ್ಟ್ ಆಗ್ತೀನಾ ಅನ್ನೋದೇ ನನ್ನ ಡೌಟ್ ಇತ್ತು. ಅನೂಪ್ ಮ್ಯಾಮ್ ಅಂತ ಗೊತ್ತಾಗಿದ ತಕ್ಷಣ ಫುಲ್ಲು ಖುಷಿಯಾಗಿತ್ತು. ಅದ್ರ ಜೊತೆಗೆ ಅವರಲ್ಲಿದ್ದು ಚಿಯರ್ ಮಾಡಿ ನಮಗೆ ಹೇಗೆ ಸಪೋರ್ಟಿವ್ ಆಗಿದ್ರು ಅದನ್ನು ನೋಡಿ ನಿಜವಾಗ್ಲೂ ನಾನು ಚಿಕ್ಕವರಿದ್ದಾಗಿದ್ದು ಫ್ಯಾನ್ ಅವರು. ಇವಾಗ ಫುಲ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋನಿಕಾ, ಐ ಲವ್ ಯು ಮೋನಿಕಾ. ಸೊ ಆಲ್ಸೋ ನನ್ನ ಟೀಮಲ್ಲಿ ಯಾರೊಬ್ಬ ಎಲ್ಲ ಪ್ಲೇಯರ್ಸ್ ಇದ್ರು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ರು, ಸಂತೋಷವಾಗಿ. ನಾವು ಗೆಲ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ವಿ, ಗೆಲ್ತೀವಾ ಇಲ್ವಾ ಅಂತ. ಬಟ್ ಆ ಒಂದು ಡೌಟಿಗೆ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ಕ್ಯಾಪ್ಟನ್. ಥ್ಯಾಂಕ್ ಯು ಕ್ಯಾಪ್ಟನ್. ಆಲ್ಸೋ ದ ವೈಸ್ ಕ್ಯಾಪ್ಟನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ನಮಸ್ತೆ ಎಲ್ಲರಿಗೂ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೋನಿಕಾ ಅವರೇ, ಈ ಈವೆಂಟ್ನ ಆರ್ಗನೈಸ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಟೀಮಲ್ಲಿರೋದು ನನಗೆ ಇನ್ನೇ ಪುಣ್ಯ ಅಂತ ಅನ್ಸುತ್ತೆ. ಆ್ಯಂಡ್ ನಮ್ಮ ವೈಸ್ ಕ್ಯಾಪ್ಟನ್ ಹಾಗೆ ಕ್ಯಾಪ್ಟನ್ ಇಸ್ ಮಿಸ್ಸಿಂಗ್. ಈ ಟೀಮಲ್ಲಿ ಇರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಮಂಜುಳಾ ಮ್ಯಾಮ್ ಟೀಮು ಆ್ಯಂಡ್ ಗೆದ್ದಿರೋದು ಯಾರ್ಯಾರು ನಾವು ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಅವ್ರಿಗೆ ಗೆದ್ದು ತೋರಿಸಿದ್ದೀವಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಫ್ಯೂಚರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಬಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದವರಿಗೂ, ನನ್ನ SWCL ತಂಡದವರಿಗೂ, ಮೋನಿಕಾ ಕಡೆಯಿಂದ ಬಂದಿರುವಂಥ ಅವರ ತಂಡದವರಿಗೂ, ಆ್ಯಂಡ್ ಮೈ ವಂಡರ್ಫುಲ್ ಟೀಮ್ ಅಂಬಾಸಿಡರ್ ಅನುಪ್ರಭಾಕರ್ ಅವರಿಗೂ, ನಿಖಿತಾ ಆ್ಯಂಡ್ ಎವ್ರಿ ಒನ್ ಹಿಯರ್. ಸೊ ಎಲ್ಲ ಆ್ಯಕ್ಚುಲಿ ಅವರೇ ಹೇಳಿದ್ದಾರೆ, ನಾನು ಬರೀ ಕ್ಯಾಪ್ಟನ್ ಅಷ್ಟೇ, ನಾನು ಏನು ಕೆಲಸ ಮಾಡಿಲ್ಲ ಇಲ್ಲಿ. ಎಲ್ಲ ನನ್ನ ತಂಡದವರು ಆಡಿ ನಮ್ಮನ್ನು ಗೆಲ್ಲಿಸಿರೋದು. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ಒನ್ ಥಿಂಗ್. ನಮ್ಮ ಒಂದು ಗೆಲುವು ಏನಿತ್ತು ಅದು ದುಬೈಗೆ ಪ್ರಾಬಬ್ಲಿ ಕಳೆದು ಹೋಗ್ತಿತ್ತು ಇಫ್ ಮೋನಿಕಾ ಅದನ್ನ ಇಲ್ಲಿ ಒಂದು ಇವೆಂಟ್ ಅಂತ ಆರ್ಗನೈಸ್ ಮಾಡಿ ನಮ್ಮ ಮಾಧ್ಯಮದವ್ರನ್ನ ಕರೆದು ನಮ್ಮ ಕನ್ನಡಿಗರಿಗೆ ಅದು ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶ ಅವ್ರಿಗಿಲ್ಲ ಅಂತಿದ್ರೆ ಪ್ರಾಬಬ್ಲಿ ನಮ್ ಯಾರಿಗೂ ಈ ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾನು ಮೋನಿಕಾ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ಕಾಣ್ತಿರುವಂತದ್ದು ಏನಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಕೇಳಿರೋದು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹೆಣ್ಮಗು ನಮ್ಮ ಟೀಮಲ್ಲಿ ಇರೋರು ಎಲ್ರಿಗೂ ಒಬ್ರಿಗೊಬ್ರು ಸಾಥಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಾರೆ. ಅದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ನಮ್ಮ ಟೀಮನ್ನ, ನಮ್ಮ ಒಂದು ಜರ್ನಿ ಹೆಂಗ್ ಶುರುವಾಯಿತು ಅಂದ್ರೆ, ಆಕ್ಚುಲಿ ಸುಮಾರು ಟೀಮ್ಗಳಲ್ಲಿ ಎಕ್ಸ್ಟ್ರಾಸ್ ಅಥವಾ ಬೇಡ ಈ ಪ್ಲೇಯರ್ಸು ಅಂತ ಇದ್ದಂಥ ಪ್ಲೇಯರ್ಸ್ನೆಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು ಟೀಮ್ ಮಂಜುಳಾ ಒಂದು ಟೀಮ್ ಆಗಿ ಬೆಳ್ಕೊಳ್ತು. ಸೊ ಹಾಗೆ ನಮ್ಮ ಜರ್ನಿ ಶುರುವಾಗಿದ್ದು. ಆ ಟೀಮ್ನ ನಾನು ಫಸ್ಟ್ ಡೇ ಹೋದಾಗ ನಮ್ಗೆ ಯಾರಿಗೂ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ನಾನು ವೈಸ್ ಕ್ಯಾಪ್ಟನ್ ಅಂತ ನಿಖಿತಾ ಅವರು ಅವತ್ತು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಬಾಕಿ ಎಲ್ಲ ನನ್ನ ಟೀಮ್ ಮೇಟ್ಸು ಅಷ್ಟೇ. ನಮಗೆ ಮೇನ್ ಸ್ಟ್ರೆಂತ್ ಅಂತ ಇದ್ದಿದ್ದು ಜಾಯ್ಸಿ. ಐ ಥಿಂಕ್ ನಿಖಿತಾ ಅವರು ಆಗಲೇ ಹೇಳಿದ್ದಾರೆ. ಜಾಯ್ಸಿ ಅಂತ ಅವರು ದುಬೈ ಪ್ಲೇಯರ್ ಅವರು, ಬಟ್ ನಮ್ಮವರೇನೆ, ನಮ್ಮ ಕರ್ನಾಟಕದವರೇನೆ. ಸೊ ಅವರು ನಮಗೆ ಒಂದು ಪ್ರೊಫೆಷನಲ್ ಪ್ಲೇಯರ್ ಆಗಿ ಕೊಟ್ಟಂತ ಇನ್ಪುಟ್ಸ್ ಆಗಿರ್ಬೋದು, ಅಥವಾ ನಮ್ಮ ತಂಡದ ಓನರ್ ಆಗಿ ಮೋನಿಕಾ ಅವರು ನಮಗೆ ಅಲ್ಲಿ ನಿಂತು ಕೊಟ್ಟಂತ ಚಿಯರಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಾಬಬ್ಲಿ ನಮ್ಮನ್ನ ಇವತ್ತು ಇಲ್ಲಿ ನಿಂತು ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡು ಈ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಸೇರಿ ಶೇರ್ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ನಮ್ಗೆ ಮಾಡ್ಕೊಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದೆನ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಎವ್ರಿ ಒನ್. ನನ್ನ ಇಡೀ ತಂಡಕ್ಕೆ ನಾನು ಐ ರಿಯಲಿ ವುಡ್ ಲವ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪುಟಿಂಗ್ ಅಪ್ ದಿಸ್ ಇವೆಂಟ್ ಮೋನಿಕಾ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಮುಂದೆ ಯಾವುದೇ ವೆಂಚರ್ಸ್ ನೀವು ಮಾಡಿದ್ರು ಎಲ್ಲಾದ್ರೂ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್.